ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿಯೆಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಆರಂಭ ಮಾಡೋಣ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ನಮ್ಮ ಈ ಉದಯ ಕಾಲದ ಕ್ರಿಸ್ತನ ಶ್ರಮೆ, ಮರಣ ಹಾಗೂ ಪುನರುತ್ಥಾನದ ಧ್ಯಾನವು ತಂದೆ, ಕುಮಾರ, ಪವಿತ್ರಾತ್ಮನ ತ್ರಯೇಕ ನಾಮದಲ್ಲಿ ಉಂಟಾಗಲಿ. ಆಮೆನ್. ಕರ್ತನ ಸ್ತೋತ್ರ ಮಾಡುವ ಹಾಗೆ ಸಂಗೀತಗಳಲ್ಲಿ 76ನೇ ಸಂಗೀತ 76, ಜೀವಕಾಂತಿಯನ್ನು ಬಿಟ್ಟ ರಕ್ತಮಯ ಮುಖವೇ. ಮೊದಲನೇ ಚರಣ ಮತ್ತು 3ನೇ ಚರಣ. ಸಂಗೀತ 76 ಚರಣಗಳು 1 ಮತ್ತು 3ನೇ ಚರಣಗಳನ್ನು ರಾಗ ಮಾಡಿಕೊಳ್ಳೋಣ. ದೇವರೇ ಅಪ್ಪ ಸ್ವಾಮಿ, ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ರಾತ್ರಿಯುದ್ದಕ್ಕೂ ಕರ್ತನೆ ಪಕ್ಕನೆ ಬರುವಂಥ ಮರಣ, ಇನ್ನಿತರ ಅಪಾಯ, ಅಂಧಕಾರದ ಕೇಡುಗಳಿಂದಲೂ ಕರ್ತನೆ ನಮ್ಮನ್ನು, ನಮ್ಮ ಆತ್ಮವನ್ನು ರಕ್ಷಿಸಿ ಕರ್ತನೆ ಸುಖಕರವಾದ ನಿದ್ರೆಯನ್ನು ದಯಪಾಲಿಸಿ ಕರ್ತನೆ ಈ ಬೆಳಗಿನ ಜಾವವನ್ನು, ಇನ್ನೊಂದು ದಿನವನ್ನು ನಮ್ಮ ಜೀವಿತಕ್ಕೆ ನೋಡುವುದಕ್ಕೆ ಕೃಪೆ ಮಾಡಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾತ್ರವಲ್ಲದೆ ಸ್ವಾಮಿ, ನಿನ್ನ ಆಲಯಕ್ಕೆ ಬಂದು ಕರ್ತನೆ ನಿನ್ನನ್ನು ಆರಾಧಿಸುವುದಕ್ಕೂ ಸ್ತೋತ್ರ ಮಾಡುವುದಕ್ಕೂ ನಮಗೆ ಸ್ವಾಮಿ ಈ ಸಮಯವನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ದೇವರೇ, ಯಾರು ಧ್ವನಿವರ್ಗದ ಮುಖಾಂತರವಾಗಿ ಕರ್ತನೆ ನಿನ್ನ ಆಲಯದಲ್ಲಿ ಕೂಡ ಬಂದು ಒಂದು ವಾಕ್ಯವನ್ನು ಕೇಳ್ತಾ ಇದ್ದಾರೋ, ನಿನ್ನ ಆರಾಧಿಸ್ತಾ ಇದ್ದಾರೋ ಕರ್ತನೆ ಅವರೆಲ್ಲರನ್ನು ಆಶೀರ್ವದಿಸಿರಿ ಕರ್ತನೆ ಸ್ವಾಮಿ. ಈ ದಿನಗಳಲ್ಲಿ ನಡೀತಿರುವಂಥ ಶ್ರಮೆ, ಮರಣ, ಪುನರುತ್ಥಾನ ನಿನ್ನ ಧ್ಯಾನಗಳ ಮುನ್ನ ಸ್ವಾಮಿ ನಾನು ನೆನಪು ಮಾಡಿಕೊಳ್ತೇನೆ ಕರ್ತನೆ. ಎಲ್ಲೆಲ್ಲಿ ನಿನ್ನ ಜ್ಞಾನಗಳು ನಡೆಯುತ್ತಾ ಇದೆಯೋ ಕರ್ತನೆ ಸ್ವಾಮಿ, ಅಲ್ಲೆಲ್ಲ ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ದೂತರ ಕಾವಲಾಗಿರಿಸು ಕರ್ತನೆ ಸ್ವಾಮಿ. ಸೇವಕರಿಗಾಗಿ ನಿನ್ನ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಈ ದಿನಗಳಲ್ಲಿ ಸೇವೆ ಮಾಡ್ತಾ ಇರುವಂಥ ಪ್ರತಿಯೊಂದು ಸೇವಕರನ್ನು ಸ್ವಾಮಿ ನಿನ್ನ ಆತ್ಮನ ಬಲಗಳಿಂದ ತುಂಬಿಸಿ ಸ್ವಾಮಿ, ನಿನ್ನ ಜ್ಞಾನವನ್ನು ದಯಪಾಲಿಸಿ ಅವರನ್ನು ನಡೆಸು ಕರ್ತನೆ ಸ್ವಾಮಿ. ಹೌದು, ಬೆಳೆಯು ಬಹಳ, ಕೆಲಸಗಾರರು ಕಡಿಮೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳುವಾಗ ಕರ್ತನೆ ಸ್ವಾಮಿ, ಕಡೆಯ ದಿನಗಳಲ್ಲಿ ನಾವಿರುವಾಗ ಕರ್ತನೆ ಸ್ವಾಮಿ, ವಿಶ್ವದ ಒಂದು ಈ ದೇಶದ ಸ್ವಾಮಿ ಪರಿಸ್ಥಿತಿಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ ಕರ್ತನೆ ಸ್ವಾಮಿ. ನಿನ್ನ ಮಕ್ಕಳನ್ನು ಕರ್ತನೆ ಸ್ವಾಮಿ ಈ ಒಂದು ವಾತಾವರಣದಲ್ಲಿ ಸ್ವಾಮಿ ನೀನು ಕಟಾಕ್ಷಿಸಿ ಪೋಷಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಸೇವಕರು ವಾಕ್ಯಗಳು ಬಿತ್ತುವಾಗ, ಕಠಿಣ ಪರಿಸ್ಥಿತಿಗಳು ಇರುವಾಗ ಕರ್ತನೆ ಸ್ವಾಮಿ ನೀನೇ ಅವರನ್ನು ನಡೆಸು ಕರ್ತನೆ ಸ್ವಾಮಿ. ಹೌದು
ಶಿಲುಬೆಯ ಮಾತು ನಾಶನ ಮಾರ್ಗದಲ್ಲಿರೋರಿಗೆ ಹುಚ್ಚು ಮಾತಾಗಿದೆ ಎಂಬುದಾಗಿ ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ, ಎಷ್ಟೋ ಜನರು ಸ್ವಾಮಿ ಈ ಜಗತ್ತಿನಲ್ಲಿ ಸ್ವಾಮಿ ನಿನ್ನ ಸತ್ಯದ ಅರಿವನ್ನು ತಿಳಿಯದೆ ಇನ್ನೂ ಜೀವಿಸ್ತಾ ಇದ್ದಾರೆ ಕರ್ತನೆ ಸ್ವಾಮಿ. ಅಂಥವ್ರಿಗೆಲ್ಲರಿಗೂ ವಾಕ್ಯ ತಲುಪುವುದಕ್ಕಾಗಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಮಾತ್ರವಲ್ಲದೆ ನಮ್ಮ ಸಭೆ, ಸಭಾಪಾಲನಾ ಸಮಿತಿ ಮತ್ತು ಸಭಾಪಾಲಕರಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಸ್ವಾಮಿ, ನಮ್ಮ ಸಭೆಯಲ್ಲಿ ನಡೀತಾ ಇರುವಂಥ ಪ್ರತಿಯೊಂದು ಆತ್ಮಿಕ ಚಟುವಟಿಕೆಗಳು ಕರ್ತನೆ, ಆತ್ಮಿಕ ಉಜ್ಜೀವನ ಕೂಟಗಳು ಸ್ವಾಮಿ, ಸಭೆಯ ಒಂದು ಆತ್ಮಿಕ ನಿಲುವಿಗಾಗಿ ಕೈಗೊಳ್ತಿರುವಂಥ ಎಲ್ಲ ಒಂದು ಯೋಚನೆ ಆಲೋಚನೆಗಳನ್ನು ಕರ್ತನೆ ನೀನು ಆಶೀರ್ವದಿಸು ಕರ್ತನೆ ಸ್ವಾಮಿ. ಸಭಾಪಾಲಕರನ್ನು, ಸಭಾಪಾಲನಾ ಸಮಿತಿಯನ್ನು, ಅವರ ಕುಟುಂಬವನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಕರ್ತನೆ ಸ್ವಾಮಿ. ಸೇವೆಯಲ್ಲಿ ಅವರು ತೊಡಗಿರುವಾಗ ಕರ್ತನೆ ಅವರನ್ನು, ಅವರ ಕುಟುಂಬವನ್ನು ನೀನು ನಡೆಸು ಕರ್ತನೆ. ಆರೋಗ್ಯವಾಗಿಯೂ ಆರ್ಥಿಕವಾಗಿಯೂ ಕರ್ತನೆ ಇನ್ನಿತರ ಅನೇಕ ತೊಂದರೆಗಳಲ್ಲಿ ಯಾವ ಒಂದು ಬಾಧೆ ಅವರು ಪಡ್ತಾ ಇದ್ದಾರೋ ಕರ್ತನೆ ನೀನು ಬಲ್ಲತನಾಗಿದೆಯಾ ಕರ್ತನೆ ಸ್ವಾಮಿ. ದೇವರೇ, ನೀನು ಅವರನ್ನು ನಡೆಸಿ ಮುನ್ನಡೆಸು ಕರ್ತನೆ ಸ್ವಾಮಿ. ಕರ್ತನೆ ಸ್ವಾಮಿ, ಸಭೆಯ ಕಟ್ಟಡಗಳಿಗೆ ನೂತನವಾಗಿ ಕಟ್ಟಡವನ್ನು ರಿನೋವೇಟ್ ಮಾಡ್ತಾ ಇರುವಾಗ ಅದಕ್ಕೋಸ್ಕರ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಅದಕ್ಕಾಗಿ ಬೇಕಾಗ್ತಾ ಇರುವಂಥ ಆರ್ಥಿಕ ಸಹಾಯ ಕರ್ತನೆ ಸ್ವಾಮಿ ಕೊಡುವಂಥ ಮನಸ್ಸುಗಳನ್ನು ನೀನು ಸಿದ್ಧ ಮಾಡು ಕರ್ತನೆ ಸ್ವಾಮಿ. ದೇವರೇ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಸೌಕರ್ಯಗಳನ್ನು ಕರ್ತನೆ, ಯಾವ್ಯಾವ ಹಂತಗಳಲ್ಲಿ ಯಾವ ಯಾವ ಒಂದು ನೆರವು ಬೇಕಾಗಿದೆಯೋ ಕರ್ತನೆ ಅದು ತಕ್ಕ ಸಮಯದಲ್ಲಿ ಬಂದು ಒದಗುವಂಥ ಯೇಸುವಿನ ನಾಮದಲ್ಲಿ ಸ್ವಾಮಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ಕರ್ತನೆ ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇನೆ ಸ್ವಾಮಿ. ಸಭೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ವೃದ್ಧರವರೆಗೂ ಕರ್ತನೆ ಅವರ ಆರೋಗ್ಯ, ಅವರ ವಿದ್ಯಾಭ್ಯಾಸ, ಅವರ ವೈವಾಹಿಕ ಜೀವಿತ ಮತ್ತು ಸ್ವಾಮಿ ಅವರ ಕೆಲಸ ಕಾರ್ಯ ಇನ್ನಿತರ ಅನೇಕ ಒಂದು ಅವರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕೃಪೆ ಇಟ್ಟು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಸ್ಥಳೀಯ ಆಸ್ಪತ್ರೆಗಳನ್ನು ನೆನೆಸಕ್ಕೆ ನೆನಪು ಮಾಡಿಕೊಳ್ತೇನೆ ಕರ್ತನೆ ಸ್ವಾಮಿ. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು. ಮಾತ್ರವಲ್ಲದೆ ಅವ್ರು ಮಾಡುವಂಥ ಕೆಲಸಗಳಲ್ಲೂ ಸ್ವಾಮಿ ಅವರ ಒತ್ತಡ ಪರಿಸ್ಥಿತಿಯಲ್ಲಿ ಕರ್ತನೆ ಸ್ವಾಮಿ ಇನ್ನಿತರ ಅನೇಕ ಸಂದರ್ಭಗಳಲ್ಲಿ ಕರ್ತನೆ ಅವರೊಟ್ಟಿಗೆ ನೀನು ದೇವರ ಮಾರ್ಗದರ್ಶಕನಾಗಿರು ಸ್ವಾಮಿ. ಮಾತ್ರವಲ್ಲದೆ ಅವರ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಸ್ಥಳೀಯ ನಿಲಯಗಳಿಗೋಸ್ಕರ ಪ್ರಾರ್ಥಿಸ್ತೇನೆ ಕರ್ತನೆ. ಅಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಮಕ್ಕಳನ್ನು ಕರ್ತನೆ ದೇವರೇ ನೀನು ಅವರನ್ನು ಸಾಕಿ ಸಲಹೆ ಸಮೃದ್ಧಿಗೊಳಿಸು ಕರ್ತನೆ ಸ್ವಾಮಿ. ಅವರಿಗೆ ಯಾವ ಕೊರತೆ ಇದೆಯೋ ಅವರನ್ನು ನೀವು ನೀಗಿಸೆಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಪರೀಕ್ಷೆಯನ್ನು ಬರ್ತಾ ಇರುವಂಥ ಮಕ್ಕಳಿಗೋಸ್ಕರ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇನೆ ಸ್ವಾಮಿ. ಯಾವನಿಗಾದರೂ ಜ್ಞಾನವು ಕಡಿಮೆ ಆಗಿದ್ದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ, ನಾನು ಅವನಿಗೆ ದೇವ್ರ ದಯಪಾಲಿಸ್ತೇನೆ ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ. ಕರ್ತನೆ ಸ್ವಾಮಿ, 1 ವರ್ಷ ಓದಿದ್ದನ್ನು ಕರ್ತನೆ ಸ್ವಾಮಿ ಕೆಲವೇ ಗಂಟೆಗಳಲ್ಲಿ ಅವರು ಬರೆಯಲಿಕ್ಕಿರುವಂಥ ಒಂದು ದೇವರೇ ಯೋಚನೆಯಲ್ಲಿ ಇರುವಾಗ ಕರ್ತನೆ ಸ್ವಾಮಿ ದೇವರೇ ಅವರು ಭಯಭ್ರಾಂತರಾಗದೆ ಕರ್ತನೆ ನಿನ್ನ ಮಕ್ಕಳನ್ನು ಮುಖ್ಯವಾಗಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಮಾತ್ರವಲ್ಲದೆ ಈ ಒಂದು ಆರಾಧನೆಯ ಆದಿ ಅಂತ್ಯ ಮಧ್ಯ ನೀನಾಗಿದ್ದುಕೊಂಡು ಕರ್ತನೆ ಮುಂಬರುವಂಥ ವಾಕ್ಯದ ಹಂತಗಳಲ್ಲಿಯೂ ಕರ್ತನೆ ಸ್ವಾಮಿ ನೀನಿರು. ದೇವರೇ, ವಾಕ್ಯ ಹಂಚುವಂಥ ನಿನ್ನ ದಾಸನನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ ಕರ್ತನೆ ಸ್ವಾಮಿ. ಆತನ ಹೃದಯದಲ್ಲಿ ಯಾವ ವಾಕ್ಯವನ್ನು ಇಟ್ಟಿದೆಯೋ ಕರ್ತನೆ, ನಮ್ಮೆಲ್ಲರಿಗೂ ಯಾವ ವಾಕ್ಯವನ್ನು ಮಾತಾಡಬೇಕೆಂಬುದಾಗಿ ಬಯಸ್ತೀವೋ ಕರ್ತನೆ ಸ್ವಾಮಿ. ಧ್ವನಿವರ್ಧಕದ ಮುಖಾಂತರವಾಗಿ ಕೇಳಲ್ಪಡುವ ಈ ವಾಕ್ಯವು ಕರ್ತನೆ 100ರಷ್ಟು ಫಲ ಕೊಡುವಂತೆ ಸ್ವಾಮಿ, ಯಾರಿಗೆ ಯಾವ ವಾಕ್ಯ ಯಾವ ಸಮಯದಲ್ಲಿ ತಲುಪಬೇಕು ಸ್ವಾಮಿ ನೀನು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ನಮ್ಮ ಈ ಉದಯಕಾಲದ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆಯ ಮೇಲೆ ಮೂಡಿ ಬರುವಂಥ ಎಂಥ ಒಳ್ಳೆಯ ದೇವರು ಏಸಯ್ಯ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಎಂಥ ಒಳ್ಳೆಯ ದೇವರು ಏಸಯ್ಯ, ಎಂಥ ಒಳ್ಳೆಯ ದೇವರು ಏಸಯ್ಯ, Yeah.
ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಇನ್ನೊಂದು ಹಾಡನ್ನು ಮಾಡಿಕೊಳ್ಳೋಣ. ನನ್ನ ನಡೆಸುವ ನೀನೆ, ನನ್ನ ತಲೆ ಎತ್ತುವ ನೀನೆ. ಮೊದಲನೇ ಚರಣವನ್ನು ಮಾತ್ರ ದಾನ ಮಾಡಿಕೊಳ್ಳೋಣ. Thank you.
ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೆ ಶುಭ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ನಿಮ್ಮ ಪಕ್ಕದಲ್ಲಿ ಇರುವವರಿಗೆ ಕೈಕೊಟ್ಟು ಮಲಗಬೇಡ, ಎಚ್ಚರವಾಗಿರು, ತೂಕಡಿಸಬೇಡ, ಎಚ್ಚರವಾಗಿರು ಅಂತ ಹೇಳ್ರಿ. ಯಾಕೆ ನಾವು ಸಭೆಯಾಗಿ ಈ ರೀತಿಯಾಗಿ ಸೇರಿ ಬರುವಂಥ ಒಂದು ಕಾರಣ, ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತಿದೆ, ಲೂಕ 21:34 ನಿಮ್ಮ ವಿಷಯದಲ್ಲಿ, ಬೇರೆಯವರ ವಿಷಯದಲ್ಲಿ ಅಲ್ಲ, ನನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿಮ್ಮ ಹೃದಯವು ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಮತ್ತು ಪ್ರಪಂಚದ ಚಿಂತೆಗಳಿಂದ ನಿಮ್ಮ ಹೃದಯ ಭಾರವಾಗಿರಲಾಗಿ. ಇವತ್ತು ನಮ್ಮ ಹೃದಯಗಳು ಅನೇಕ ಸಂಗತಿಗಳಿಂದ ಭಾರವಾಗಿವೆ ಪ್ರಿಯರೇ. ಪ್ರಪಂಚದ ಚಿಂತೆಗಳಿಂದ ನಾವು ತುಂಬಿದವರಾಗಿದ್ದೇವೆ. ಪ್ರಾಪಂಚಿಕರಾಗಿ ಅನೇಕ ಸಾರಿ ನಾವು ಜೀವನವನ್ನು ಮಾಡುವಂಥ ಹಂತದಲ್ಲಿ ನಾವು ಇದ್ದೇವೆ. ಆತ್ಮಿಕವಾಗಿ ಹುಟ್ಟಿ, ಹೊಸದಾಗಿ ಹುಟ್ಟಿ ಅನೇಕ ವರ್ಷಗಳು ನಮ್ಮ ಜೀವಿತದಲ್ಲಿ ಕಳೆದು ಹೋದರೂ ಕೂಡ ನಾವು ಆತ್ಮಿಕ ವಿಷಯಗಳಲ್ಲಿ, ದೇವರ ವಾಕ್ಯಗಳ ವಿಷಯದಲ್ಲಿ ಇನ್ನೂ ಹಸು ಕೂಸುಗಳಾಗಿಯೇ ನಾವು ಇರುವಂಥದರಲ್ಲಿ ಯಾವ ಸಂಶಯಗಳು ಇಲ್ಲ ಪ್ರಿಯರೇ. ಕ್ರಿಸ್ತನು ಬೇಗನೆ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಕೊನೆಯ ತುತ್ತೂರಿಯ ಶಬ್ದ, ದ ಲಾಸ್ಟ್ ಟ್ರಂಪ್, ಕೊನೆಯ ತುತ್ತೂರಿಯ ಶಬ್ದವಾಗುವಾಗ ನಾವೆಲ್ಲರೂ ಮಾರ್ಪಡುತ್ತೇವೆ ಅಂತ ಪೌಲನು ತನ್ನ ಕೊರಿಂಥ ಪತ್ರಿಕೆಯಲ್ಲಿ ಆತನು ಬರೀತಾನೆ. 5 ನಿಮಿಷ ಅಲ್ಲ, 30 ಸೆಕೆಂಡು ಅಲ್ಲ, ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಮಾರ್ಪಡುತ್ತೇವೆ. ಸಡನ್ಲಿ ಮಿಲಿಯನ್ಸ್ ಗಟ್ಟಲೆ ಜನರು, ಕೋಟಿಗಟ್ಟಲೆ ಜನರು ಪ್ರಪಂಚದಾದ್ಯಂತ ಕಣ್ಣು ಮರೆಯಾಗ್ತಾರೆ, ಡಿಸ್ಅಪಿಯರ್ ಆಗ್ತಾರೆ ಪ್ರಿಯರೇ. ಆವಾಗ ನ್ಯೂಸ್ ಪತ್ರಿಕೆಗಳೆಲ್ಲ ಬರ್ತದೆ. ವಿಜಯ ಕರ್ನಾಟಕದಲ್ಲಿ, ಸಂಯುಕ್ತ ಕರ್ನಾಟಕದಲ್ಲಿ, ವಿಜಯವಾಣಿಯಲ್ಲಿ ಬರ್ತದೆ, ಮಿಷನ್ ಕಾಂಪೌಂಡ್ನಲ್ಲಿ ಇಂತಿಂಥ ಜನರು ಕಾಣೆಯಾಗಿದ್ದಾರೆ, ಗಾಡ್ಬಿ ಓಣಿಯಲ್ಲಿ ಇಂತಿಂಥ ಜನರು ಕಣ್ಣು ಮರೆಯಾಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ, ಹೆಲ್ತ್ ಕ್ಯಾಂಪಿನಲ್ಲಿ ಇಂತಿಂಥ ಜನರು ಕಣ್ಣು ಮರೆಯಾಗಿದ್ದಾರೆ. ಆವಾಗ ನಾವು ಆಶ್ಚರ್ಯ ಪಡುವುದರಲ್ಲಿ ಏನೂ ಇಲ್ಲ ಪ್ರಿಯರೇ. ಈ ದೇಹ ಹೋಗಿ ನಮಗೆ ಮಹಿಮೆಯ ಶರೀರ ಅದು ಕೊಡಲ್ಪಡುತ್ತದೆ. ನಾವು ಕ್ರಿಸ್ತನೊಂದಿಗೆ 7 ವರ್ಷ ನಾವು ಇರ್ತೇವೆ ಪ್ರಿಯರೇ. ಆವಾಗ ಇಲ್ಲಿ 7 ವರ್ಷ, 3.5 ವರ್ಷ ಸಂಕಟ ಕಾಲ, ಇನ್ನು 3.5 ವರ್ಷ ಮಹಾ ಸಂಕಟ ಕಾಲ ಅಂತ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಬಹಳ ಕಠಿಣವಾದಂಥ ಸಂಗತಿಗಳು ಈ ಲೋಕದಲ್ಲಿ ನಡೀತೇವೆ. ಯಾವಾಗ ನಾವು ಎತ್ತಲ್ಪಡ್ತೀವಿಯೋ ಆವಾಗ ಒಂದೇ ದಿನದಲ್ಲಿ ಕ್ರಿಸ್ತ ವಿರೋಧಿ ಈ ಲೋಕದಲ್ಲಿ ತನ್ನ ಆಳಿಕೆಯನ್ನು ಆತನು ಪ್ರಾರಂಭಿಸುವನಾಗಿದೆ. ಅದನ್ನು ಊಹಿಸಿ ಹೇಳುವುದು ಕೂಡ ಅದು ಬಹಳ ಟೆರಿಬಲ್ ಆಗಿರ್ತದೆ, ಬಹಳ ಕಷ್ಟಕರವಾದಂಥ ದಿವಸಗಳು. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾನು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನಾ ಎಂಬುದಾಗಿ ಒಂದು ಆಲೋಚನೆಯನ್ನು ನಾವು ಮಾಡಿಕೊಳ್ಳುವುದು ಅದು ತುಂಬ ಅವಶ್ಯವಾದಂಥ ಒಂದು ಸಂಗತಿಯಾಗಿದೆ ಪ್ರೇರೆ. ಅಥವಾ ನಾನಿನ್ನೂ ಪ್ರಾಪಂಚಿಕನಾಗಿಯೇ ಲೋಕ ವ್ಯವಹಾರಗಳಲ್ಲಿಯೇ ನಾನು ಜೀವನವನ್ನು ಮಾಡ್ತಾ ಇದ್ದೇನೆ, ಲೋಕದ ಜನರಂತೆ ನಾನು ಮಾತನಾಡ್ತಾ ಇದ್ದೇನಾ, ಲೋಕದ ಜನರಂತೆ ನಾನು ಆಲೋಚನೆಯನ್ನು ಮಾಡ್ತಾ ಇದ್ದೇನಾ, ಲೋಕದ ಜನರಂತೆ ನನ್ನ ನಡೆ ನುಡಿ ಕ್ರಿಯೆಗಳು ಅವು ಇವೆಯಾ, ಅಥವಾ ಕ್ರಿಸ್ತನ ಹಾಗೆ ನಾನು ಜೀವಿಸ್ತಾ ಇದ್ದೇನಾ ಎಂಬುದಾಗಿ ಸ್ವಲ್ಪ ಹೊತ್ತು ನಮ್ಮ ಹೃದಯದಲ್ಲಿಯೇ, ನಮ್ಮ ಮನಸ್ಸಿನಲ್ಲಿಯೇ ನಾವು ಆಲೋಚನೆಯನ್ನು ಮಾಡುವುದಾದರೆ ನಮಗೆ ಸ್ಪಷ್ಟವಾಗಿ ಅದು ಗೋಚರವಾಗ್ತದೆ ಪ್ರಿಯರೇ. ನೋಡ್ರಿ, ಕ್ರಿಸ್ತನು ನಮ್ಮನ್ನು ಎಷ್ಟೊಂದಾಗಿ ಆತನು ಪ್ರೀತಿ ಮಾಡಿದನು.
ಕೊನೆ ಗಳಿಗೆಯವರೆಗೂ ಕೂಡ ಆತನು ನಮ್ಮನ್ನ ಪ್ರೀತಿ ಮಾಡಿದನು. ಅದಕ್ಕೆ ಯೋಹಾನ 3:16 ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕ ಅಂದ್ರೆ ನನ್ನ ಮೇಲೆ ಮತ್ತು ನಿನ್ನ ಮೇಲೆ ಆತನು ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನ ನಮಗೋಸ್ಕರವಾಗಿ ಆತನು ಕಳುಹಿಸಿಕೊಟ್ಟಿದ್ದಾನೆ. ಪ್ರೇರಿ, ಯೇಸು ಸ್ವಾಮಿ ಕೊನೆಯ ಗಳಿಗೆಯಲ್ಲಿ ಇರುವಾಗಲೂ ಕೂಡ ಆತನು ನಮ್ಮೆಲ್ಲರನ್ನು ಆತನು ಬಹಳವಾಗಿ ಆತನು ಪ್ರೀತಿ ಮಾಡಿದನು. ನರಕವು ಅದು ನಿತ್ಯತ್ವದಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ನರಕ ಅನ್ನುವುದು ದೇವರು ನಮಗಾಗಿ, ಆತನ ಮಕ್ಕಳಿಗಾಗಿ ಅದನ್ನ ಸೃಷ್ಟಿ ಮಾಡಲಿಲ್ಲ. ನರಕವನ್ನ ಸೈತಾನನಿಗೂ ಮತ್ತು ಆತನ ದೂತರಿಗೂ ಅದು ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ. ಕ್ರೂಜೆ ಮೇಲಿರುವಾಗ ಲಾಸ್ಟ್ ಮೂಮೆಂಟ್ನಲ್ಲಿ ಕೂಡ ಆ ಕಳ್ಳನಿಗೆ ಅವಕಾಶವಿತ್ತು ಪ್ರೇರೆ. ಆದರೆ ಆ ಕಳ್ಳನು ಕೂಡ ಯೇಸುವನ್ನ ದೂಷಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾರು ಯೇಸುವಿಗೆ ಉಗುಳಿದಿರಲ್ಲ ಅವರಿಗೋಸ್ಕರವಾಗಿಯೇ ಯೇಸು ಸ್ವಾಮಿ ಸಾಯ್ತಾ ಇದ್ದಾನೆ. ಬಟ್ ದೇ ಡೋಂಟ್ ನೋ. ಯಾರು ಅವನಿಗೆ ಮೊಳೆಗಳನ್ನ ಹೊಡೆದಿರಲ್ಲ ಅವರಿಗೋಸ್ಕರವಾಗಿಯೇ ಯೇಸು ಸ್ವಾಮಿ ಸಾಯ್ತಾ ಇದ್ದಾನೆ. ಆದರೆ ಅವರಿಗೆ ಗೊತ್ತಿಲ್ಲ. ಶಿಲುಬೆಯಿಂದ ಇಳಿದು ಬಾ, ನಿನ್ನನ್ನು ನಂಬ್ತೇವೆ. ಅವನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ನಮಗೆ ಪ್ರವಾದನೆಯನ್ನ ಹೇಳು ಅಂತ ಯಾರು ಅವನಿಗೆ ಹೇಳಿದಿರಲ್ಲ ಅವರಿಗೋಸ್ಕರವಾಗಿಯೇ ಆತನು ಸಾಯ್ತಾ ಇದ್ದಾನೆ. ಆದರೆ ಅವರಿಗೆ ಗೊತ್ತಿಲ್ಲ ಪ್ರಿಯರು. ಅದಕ್ಕೆ ಯೇಸು ಸ್ವಾಮಿ, ತಂದೆಯೇ ಅವರನ್ನ ಕ್ಷಮಿಸು, ಅವರು ಏನು ಮಾಡ್ತಾರೆ ಅರಿಯರು. ತಂದೆಯೇ ಅವರನ್ನ ಕ್ಷಮಿಸು, ಅವರು ಏನು ಮಾಡ್ತಾರೆ ಅರಿಯರು ಎಂಬುದಾಗಿ ಕ್ರೂಜೆಯ ಮೇಲೆ ಆತನು ಹೇಳುವಂಥದ್ದನ್ನ ನಾವು ನೋಡಿಕೊಳ್ತೇವೆ ಪ್ರಿಯರೇ. ತಂದೆ ಅವರನ್ನು ಕ್ಷಮಿಸು ನೀ ಎಂದೇ, ಲೋಕದ ಪಾಪಕ್ಕೆ ಬಲಿಯಾದೆ ದೇವಾ 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 ದೇವಾ. ಇವತ್ತು ನಮಗೆ ಜನರು ಬೈಯುವಾಗ, ಕ್ರಿಟಿಸೈಸ್ ಮಾಡುವಾಗ ನಾವು ಕೂಡ ಯೇಸುವನ್ನೇ ಕಾಪಿ ಮಾಡಬೇಕು ಪ್ರಿಯರೇ. ಯಾಕೆಂದ್ರೆ ಆತನು ನಮಗೆ ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ. ಯೇಸುಸ್ವಾಮಿ ಕ್ರೂಜೆ ಮೇಲಿರುವಾಗ ಅವರೆಲ್ಲ ಹಾಗೆ ಮಾಡುವಾಗ ಸೃಷ್ಟಿಸಲ್ಪಟ್ಟಂತ ಜೀವಿಗಳು ಅವರೆಲ್ಲ ಉಗುಳುವವರು, ಅವನಿಗೆ ಗುದ್ದುವವರು, ಅವನಿಗೆ ಹೊಡೆಯುವವರು, ಅವನಿಗೆ ವಿರುದ್ಧವಾಗಿ ಮಾತನಾಡುವವರು ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟಂತ ಜೀವಿಗಳು. ಯೇಸುಸ್ವಾಮಿಗೆ ಹೇಗೆ ಆಗಿರಬಹುದಲ್ಲ, ಸೃಷ್ಟಿಕರ್ತನಾದಂಥ ನನಗೆ ಇವರೆಲ್ಲ ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ಅವನ ಮನಸ್ಸಿಗೆ ಎಷ್ಟೊಂದು ನೋವಾಗಿರಬಹುದು ಪ್ರಿಯರೇ. ಆತನು ತನ್ನ ಉನ್ನತವಾದಂಥ ಪದವಿಯನ್ನ ಬಿಟ್ಟು ಅತ್ಯುನ್ನತ ಸ್ಥಾನವನ್ನ, ಪರಲೋಕದ ವೈಭವವನ್ನ ತ್ಯಜಿಸಿ ಪರಲೋಕದ ಮಹಿಮೆಯನ್ನ ತ್ಯಾಗ ಮಾಡಿ ಆತನು ಭೂಲೋಕಕ್ಕೆ ಬಂದು ಮನುಷ್ಯನಾಗಿ ಆತನು ಈ ಲೋಕದಲ್ಲಿ ಇದ್ದು ನನ್ನನ್ನ ನಮ್ಮನ್ನ ಆತನು ಪ್ರೀತಿಯನ್ನ ಮಾಡಿದನು ಪ್ರಿಯರೇ. ಸ್ವಲ್ಪ ಹೊತ್ತು ಆತನ ತ್ಯಾಗವನ್ನ, ಆತನ ಸ್ಯಾಕ್ರಿಫೈಸ್ ಅನ್ನ ನಾವು ಆಲೋಚನೆ ಮಾಡೋಣ. ಇಬ್ರಿಯ 11ನೇ ಅಧ್ಯಾಯದ ಮೊದಲಿಂದ ನಾವು ಓದಿಕೊಂಡು ಬರುವಾಗ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನು ಅಂತ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ಎಷ್ಟೋ ವಿರೋಧವನ್ನ ಆತನು ಸಹಿಸಿಕೊಂಡು, ಅದಕ್ಕೆ ಆತನನ್ನ ಯೋಚಿಸಿರಿ, ಲಕ್ಷ್ಯವಿಟ್ಟು ಆತನನ್ನು ಯೋಚಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವಂಥದ್ದಾಗಿದೆ ಪ್ರಿಯರೇ. ಅವಮಾನವನ್ನ ಆತನು ಅಲಕ್ಷ್ಯ ಮಾಡಿದನು. ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆತನು ವಿಧೇಯನಾದನು. ಅವಮಾನವನ್ನ ಆತನು ಅಲಕ್ಷ್ಯ ಮಾಡಿದನು. ಯಾಕೆ? ಇಲ್ಲೆಲ್ಲ ಕುಳಿತುಕೊಂಡಿದ್ದೀರಲ್ಲ, ನಮಗೋಸ್ಕರವಾಗಿ ಆತನು ಅವಮಾನವನ್ನ ಅಲಕ್ಷ್ಯ ಮಾಡಿದನು. ನಿನ್ನನ್ನು ನನ್ನನ್ನ ಪ್ರೀತಿ ಮಾಡುವುದಕ್ಕಾಗಿ ತನ್ನ ಮುಂದೆ ಇಟ್ಟಿದ್ದ ಆ ಸಂತೋಷವನ್ನ ಅವನು ಅಲಕ್ಷ್ಯ ಮಾಡಿದನು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ ಪ್ರಿಯರೇ. ತಂದೆಯೇ ಅವರನ್ನ ಕ್ಷಮಿಸು. ಒಂದು ವೇಳೆ ಹೇಳ್ಬೋದಾಗಿತ್ತು ಯೇಸುಸ್ವಾಮಿ, ದೇವರೇ ಇವರೆಲ್ಲರನ್ನ ನೀನು ನಾಶ ಮಾಡಿಬಿಡು, ದೇವರೇ ಇವರೆಲ್ಲರನ್ನ ನೀನು ಸತ್ಯಾನಾಶ ಮಾಡಿಬಿಡು,
ಇವರ ಕೈಗಳನ್ನು ಕತ್ತರಿಸ್ಬಿಡು, ಇವರ ಪ್ರಾಣ ಹೋಗುವಂತೆ ಮಾಡಿಬಿಡು, ಇವ್ರನ್ನ ಭೂಮಿ ಮೇಲಿಂದ ನೀನು ತೆಗೆದು ಬಿಡು ಅಂತ ಯೇಸುಸ್ವಾಮಿ ಕ್ರೂಜಿ ಮೇಲಿರುವಾಗ ಹೇಳಬಹುದಿತ್ತು ಪ್ರಿಯರೇ. ಆದರೆ ಯೇಸು ಹಾಗೆ ಹೇಳಿದೆ ಅಂತ ಎಲ್ಲರಿಗೋಸ್ಕರವಾಗಿ ಆತನು ತಂದೆಯನ್ನ ಪ್ರಾರ್ಥಿಸ್ತಾ ಇದ್ದಾನೆ. ತಂದೆಯೇ, ಅವರನ್ನ ಕ್ಷಮಿಸು. ಅವರು ಏನು ಮಾತನಾಡ್ತಾ ಇದ್ದಾರೋ, ಅವರು ಏನು ಮಾಡ್ತಾ ಇದ್ದಾರೋ ಅರಿಯರು ಎಂಬುದಾಗಿ ಯೇಸುಸ್ವಾಮಿ ಪ್ರಾರ್ಥಿಸುವುದನ್ನು ನಾವು ನೋಡ್ಕೊಳ್ತೇವೆ. ನಿಮ್ಮನ್ನು ಬೈಯೋರಿಗೋಸ್ಕರ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ, ನಿಮ್ಮನ್ನು ಶಪಿಸುವವರಿಗೋಸ್ಕರ ನಾವು ಕೂಡ ಅದನ್ನೇ ಮಾಡಬೇಕು. ನಮಗೆ ಯಾರು ಕೇಡನ್ನು ಬಗೀತಾರೋ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಪ್ರಿಯರೇ. ಯಾರು ನಮಗೆ ಕೇಡನ್ನು ಮಾಡ್ತಾರೋ, ಯಾರು ನಮಗೆ ಕೆಟ್ಟದ್ದನ್ನು ಬಯಸ್ತಾರೋ ಅವರಿಗೆ ನಾವು ಯೇಸುವನ್ನ ನೋಡಿ, ಯೇಸುವಿನ ಜೀವಿತವನ್ನ ನೋಡಿ, ಯೇಸುವಿನ ಸ್ವಭಾವವನ್ನು ನೋಡಿ, ಯೇಸು ಮಾಡಿದ್ದನ್ನು ನೋಡಿ ನಾವು ಕೂಡ ಮಾಡುವಂಥದ್ದು ಬಹಳ ಅವಶ್ಯವಾದಂಥ ಸಂಗತಿಯಾಗಿದೆ ಪ್ರಿಯ. ನಾವು ಅನೇಕ ಸಾರಿ ಹಾಗೆ ಮಾಡುವುದರಲ್ಲಿ ನಾವು ತಪ್ಪಿ ಹೋಗ್ತೀವಿ. ಬಹಳ ಕಠಿಣ, ಅದು ಹೇಳಿದಷ್ಟು ಸುಲಭ ಅಲ್ಲ, ಬಹಳ ಕಠಿಣ. ನನಗೆ ಅವನು ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ನೋಡ್ಕೊಳ್ತೇನೆ ಅವನನ್ನು ನಾನು. ಒಂದು ದಿವಸ ನನ್ನ ಜೀವಿತದಲ್ಲಿ ಅವನು ಹೀಗೀಗೆಲ್ಲ ಅಂದಿದ್ದಾನೆ, ನನ್ನ ದಾರಿಗೆ ಅವನು ಕಾಲನ್ನು ಅಡ್ಡ ಕೊಟ್ಟಿದ್ದಾನೆ, ಅವನಿಗೋಸ್ಕರ ನಾನು ಹೇಗೆ ಪ್ರಾರ್ಥಿಸಲಿ, ಅವನಿಗೋಸ್ಕರವಾಗಿ ನಾನು ಹೇಗೆ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಲಿ, ನನ್ನಿಂದ ಆಗದು ಅಂತ ಅನೇಕ ಸಾರಿ ನಾವು ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳುವಂಥವರಾಗಿದ್ದೀವಿ ಪ್ರಿಯರೇ. ಆದರೆ ಅದಕ್ಕೆ ದೇವರ ವಾಕ್ಯ ನಮಗೆ ಅಪ್ಪಣೆಯನ್ನು ಕೊಡುವುದಿಲ್ಲ. ಯೇಸು ಹೇಗೆ ಮಾಡಿದನೋ, ವೈರಿಗಳನ್ನು ಹೇಗೆ ಪ್ರೀತಿಸಿದನೋ, ವೈರಿಗಳಿಗಾಗಿ ಹೇಗೆ ಪ್ರಾರ್ಥಿಸಿದನೋ ಅದನ್ನೇ ನಾವು ಕಾಪಿಯನ್ನ ಮಾಡುವಂಥದ್ದು ತುಂಬ ಅವಶ್ಯವಾದದ್ದು, ಅದನ್ನೇ ಅನುಕರಣೆ ಮಾಡುವಂಥದ್ದು ಬಹಳ ಅವಶ್ಯವಾದದ್ದು. 12 ಮಂದಿಯಲ್ಲಿ ಯೂದನು ಕೂಡ ಒಬ್ಬನಿದ್ದನು. ಯೇಸುಸ್ವಾಮಿಗೆ ಗೊತ್ತಿತ್ತು, ಯೂದ ನನ್ನ ದಾರಿಗೆ ಅಡ್ಡಗಟ್ಟಿದ್ದಾನೆ, ಯೂದ ನನ್ನನ್ನು ಹಿಡಿಕೊಡ್ತಾನೆ ಅಂತ ಯೇಸುವಿಗೆ ಮೊದಲಿಂದಲೂ ಕೂಡ ತಿಳಿದಿತ್ತು. ಆದರೆ ಯೇಸು 11 ಮಂದಿಯನ್ನು ಎಷ್ಟು ಪ್ರೀತಿಸಿದನೋ ಯೂದನನ್ನು ಕೂಡ ಅಷ್ಟೇ ಪ್ರೀತಿ ಮಾಡಿದನು. 11 ಮಂದಿಗೆ ತೋರುವ ಪ್ರೀತಿಯಲ್ಲಿ ಯೂದನಿಗೆ ಯಾವ ಪ್ರೀತಿಯ ಕೊರತೆಯನ್ನ ಯೇಸುಸ್ವಾಮಿ ಆತನು ಮಾಡಲಿಲ್ಲ ಪ್ರೇರಿ. ಇವನು ನನ್ನನ್ನು ಹಿಡಿಕೊಡ್ತಾನೆ ದುರ್ಜನರ ಕೈಗೆ, ಇವನು ನನ್ನನ್ನು ಶಿಲುಬೆಗೆ ಒಪ್ಪಿಸೋದಕ್ಕೆ ದಾರಿ ಮಾಡ್ತಾನೆ, ಮಹಾಯಾಜಕರಿಗೆ, ಸಿಪಾಯಿಗಳಿಗೆ, ಶಾಸ್ತ್ರಿಗಳಿಗೆ ಇವನು ನನ್ನನ್ನು ಹಿಡಿಕೊಡ್ತಾನೆ, ಯಾಕೆ ನಾನು ಇವನನ್ನು ಪ್ರೀತಿಸಬೇಕು, ಈ ನನ್ನ 12 ಮಂದಿಯಿಂದ ಇವನನ್ನು ಹೊರಗೆ ಹಾಕಬೇಕು, ಇವನನ್ನು ಹೊರಗೆ ಹಾಕಿ ಬೇರೆಯವನ್ನ ನಾನು ಆರಿಸ್ಕೊಳ್ಬೇಕು ಅಂತ ಒಂದು ಸಾರಿ ಕೂಡ ಯೇಸುಸ್ವಾಮಿ ಆಲೋಚನೆಯನ್ನು ಕೂಡ ಮಾಡಲಿಲ್ಲ ಪ್ರೇರೆ. 11 ಮಂದಿಯನ್ನ ಎಷ್ಟು ಪ್ರೀತಿಸಿದನೋ, 11 ಮಂದಿಯನ್ನ ಎಷ್ಟೊಂದಾಗಿ ಪ್ರೀತಿಸಿದನೋ ಅಷ್ಟೇ ಯೂದನನ್ನು ಕೂಡ ಆತನು ಪ್ರೀತಿ ಮಾಡುತ್ತಾ ಆತನು ಬಂದನು ಪ್ರೇರೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತನು ಬೇಗನೆ ಆತನು ಬರ್ಲಿಕ್ಕಿದ್ದಾನೆ. ಆತನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಆದರೆ ನೀನು ನಂಬದೇ ಹೋಗು. ಆದರೆ ಆತನು ಬರುವುದಂತೂ ಖಂಡಿತವಾಗಿ ಅದು ಸತ್ಯವಾದದ್ದು. ನೀನು ಪ್ರಾಪಂಚಿಕನಾಗಿ ಮಲಗಿದ್ರೆ ಕ್ರಿಸ್ತನು ಬರುವಾಗ ನೀನು ಎತ್ತಲ್ಪಡುವುದಿಲ್ಲ, ಈ ಭೂಲೋಕದಲ್ಲಿಯೇ ನೀನು ಇರುತ್ತಿ. ಕ್ರಿಸ್ತನು ಬರುವುದಾದರೆ ಆತನು ನಿನ್ನೊಂದಿಗೆ ಆತನು ಕರ್ಕೊಂಡು ಆತನು ಹೋಗ್ತಾನೆ. 7 ವರ್ಷ ಆದ ನಂತರ ಮತ್ತೆ ನಾವು ಈ ಭೂಮಿಗೆ ಬರಲಿಕ್ಕಿದ್ದೇವೆ ಪ್ರಿಯರೇ. ಯಾರ್ಯಾರು ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಇದ್ದಾರೋ, ಯಾರು ಕ್ರಿಸ್ತನಲ್ಲಿ ಇದ್ದುಕೊಂಡು ನಿದ್ರೆ ಹೋಗಿದ್ದಾರೋ ಅವರೆಲ್ಲರೂ ಕೂಡ ನಾವು ಮತ್ತೆ ಈ ಭೂಮಿಗೆ ಬರಲಿಕ್ಕಿದ್ದೇವೆ. 1000 ವರ್ಷ ನಾವು ಈ ಭೂಮಿ ಮೇಲೆ ನಾವು ದೊರೆತನವನ್ನ ಮಾಡುವಂಥವರಾಗಿದ್ದೇವೆ. ಎಂಥ ಅದ್ಭುತವಾದಂಥ ಜೀವನ, ಎಂಥ ಮಹಿಮೆಯುಳ್ಳ ಜೀವನಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಆದ ಕಾರಣ ನೀನು ಯಾವುದೇ ಸ್ಥಳದಲ್ಲಿ ಈ ವಾಕ್ಯಗಳನ್ನು ಕೇಳ್ತಾ ಇರಬಹುದು, ಯಾವುದೇ ಸ್ಥಳದಲ್ಲಿದ್ದುಕೊಂಡು ಈ ಮಾತುಗಳನ್ನು ನೀನು ಕೇಳ್ತಾ ಇರಬಹುದು. ಕ್ರಿಸ್ತನು ನಿನ್ನನ್ನು ಕರೀತಾ ಇದ್ದಾನೆ. ಮತ್ತೊಂದು ಅವಕಾಶವನ್ನ ದೇವರು ನಿನ್ನ ಜೀವಿತದಲ್ಲಿ ಅನುಗ್ರಹಿಸಿದ್ದಾನೆ. ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ಯೇಸು ನಿನ್ನನ್ನು ಬಹಳವಾಗಿ ಆತನು ಪ್ರೀತಿಸ್ತಾನೆ. ಜೀಸಸ್ ಲವ್ಸ್ ಯು ಸೋ ಮಚ್. ಯಾರು ನಿನಗೆ ಪ್ರೀತಿಯನ್ನು ತೋರಿಸದೆ ಹೋದ್ರೆ ಯೇಸು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದಾನೆ. ನೀನು ಒಂದು ವೇಳೆ ಕತ್ತಲಲ್ಲಿ ನಡೀತಾ ಇದ್ರೆ ಮತ್ತೊಂದು ಅವಕಾಶ ಬೆಳಕಿಗೆ ಬರುವುದಕ್ಕೆ, ಬೆಳಕಿನಂತೆ ನೀನು ಆಗುವುದಕ್ಕೆ ಮತ್ತೊಂದು ಸಂದರ್ಭ, ಮತ್ತೊಂದು ಅವಕಾಶವನ್ನು ದೇವರು ನಿನ್ನ ಜೀವಿತದಲ್ಲಿ ಆತನು ಅನುಗ್ರಹಿಸಿದ್ದಾನೆ. ಬೆಳಕಿನವನಂತೆ ನೀನು ನಡೆದುಕೊಳ್ಳುವುದಾದರೆ,
ಬೆಳಕು ಅಂದರೆ ಯೇಸು ಸ್ವಾಮಿ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಆ ಬೆಳಕಿನ ಬಳಿಗೆ ನೀನು ಬರುವುದಾದರೆ ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಕತ್ತಲೆ ಹೋಗಿ ಬೆಳಕು ನಿನ್ನನ್ನು ಆವರಿಸಿಕೊಳ್ತದೆ. ಆತನು ನಿನ್ನನ್ನು ಅಪ್ಪಿಕೊಳ್ತಾನೆ. ಆತನು ನಿನಗೆ ಮುದ್ದಿಡ್ತಾನೆ. ನನ್ನ ಮಗನೇ ಬಾ, ನಾನು ನಿನ್ನನ್ನು ಕ್ಷಮಿಸ್ತೇನೆ. ಪಶ್ಚಾತ್ತಾಪದ ಹೃದಯದಿಂದ, ಪಶ್ಚಾತ್ತಾಪದ ಮನಸ್ಸಿನಿಂದ ನೀನು ನಿನ್ನ ಜೀವಿತವನ್ನು ಯೇಸುವಿಗೆ ಮತ್ತೊಂದು ಆವೃತ್ತಿ ಸಮರ್ಪಣೆಯನ್ನು ಮಾಡಿಕೊಳ್ಳುವುದಾದರೆ ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಯೇಸು ನಿನ್ನನ್ನು ಆತನು ಪ್ರೀತಿಸ್ತಾನೆ. ನಿನ್ನ ಅವಶ್ಯಕತೆಗಳನ್ನೆಲ್ಲ ಆತನು ನೀಗಿಸ್ತಾನೆ. ಹೀಗಾಗುವಂತೆ ತಂದೆಯಾದ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರಿಗೆ ತನ್ನ ಆತ್ಮನ ಮೂಲಕವಾಗಿ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದಂಥ ನಾವು ನಿನ್ನ ಪವಿತ್ರವಾದ ಆಲಯದಲ್ಲಿ ಸ್ವಲ್ಪ ಜನರಾಗಿ ಸೇರಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ, ನಿನ್ನ ಸನ್ನಿಧಿಯಲ್ಲಿ ನಾವು ಇರುವ ಹಾಗೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಒಳ್ಳೆಯದನ್ನು ಮಾಡುವಂಥ, ಒಳ್ಳೆಯದನ್ನು ಬಯಸುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೆಷ್ಟೊಂದಾಗಿ ನೀನು ಪ್ರೀತಿ ಮಾಡಿದಿ. ಆ ಶಿಲುಬೆ ಮೇಲಿರುವಾಗಲೂ ಕೂಡ ನಮ್ಮನ್ನು ಪ್ರೀತಿ ಮಾಡಿದಿ. ಆ ಪ್ರೀತಿಗೆ ನಾವು ದ್ರೋಹ ಬಗೆಯದೆ ಆ ನಿನ್ನ ಪ್ರೀತಿಗೆ ನಾವು ಶರಣಾಗ್ಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನಿನ್ನ ಸಹಾಯ ಮಾಡುವಂತ ನಿನ್ನ ಪ್ರಾರ್ಥಿಸ್ತೇವೆ. ಯಾರು ದುಃಖದಿಂದ, ಯಾರು ಕಷ್ಟದಿಂದ, ಚಿಂತೆಯಿಂದ ಬಂದಿದ್ದವರು ಅಂತ ಪ್ರಿಯ ಮಕ್ಕಳಿಗೆ ಬೇಕಾದಂಥ ಆದರಣೆಯನ್ನು, ಸಂತೈಸುವಿಕೆಯನ್ನು ಅನುಗ್ರಹಿಸಿಕೊಡು. ಅನಾರೋಗ್ಯದಲ್ಲಿರುವಂಥವರಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕನು ಅಂತ ನಿನ್ನ ಹೇಳಿದಾಗಿ ನಿನ್ನ ಆರೋಗ್ಯದ ಹಸ್ತವನ್ನು ನಿನ್ನ ಮಕ್ಕಳ ಕಡೆಗೆ ಚಾಚಿ ನೀನು ಅದ್ಭುತವಾಗಿ ನಿನ್ನ ಜನರನ್ನು ಗುಣಪಡಿಸುವಂತ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ಹೀಗೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ, ಘನ ಮಾನ ಮಹಿಮೆಗಳನ್ನು ನಿನಗೆ ಸಲ್ಲಿಸ್ತಾ ಈ ಪ್ರಾರ್ಥನೆಯನ್ನು ಯೇಸುವೆ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪ್ರಿಯ ತಂದೆಯೇ. ಆಮೆನ್. ಕೊನೆಯದಾಗಿ ಸಂಗೀತಗಳಲ್ಲಿ 82ನೇ ಸಂಗೀತ 82. ನನ್ನ ಪ್ರೀತಿ ಕ್ರೂಚೆಯಲ್ಲಿ ಬೇರೆ ಆಶೆ ಇರದು. 1, 3 ಮತ್ತು 5ನೇ ಚರಣಗಳನ್ನು ರಾಗ ಮಾಡೋಣ. ಸಂಗೀತ 82 ಚರಣ 1, 3 ಮತ್ತು 5. ನನ್ನ ಪ್ರೀತಿ ಕ್ರೂಸೆಯಲ್ಲಿ ಿ
ನಾವೀಗ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದರೂಪವಾಗಿ ಹೇಳಿಕೊಳ್ಳೋಣ. ತದನಂತರದಲ್ಲಿ ನಮ್ಮ ಮನಸ್ಸಲ್ಲಿರುವಂಥ ದಿವಾಕರ ಅಡಿಗೆಯವರು ಬಂದು ನಮ್ಮ ದಾಸೋಹದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ತೇವೆ. ಸಮಾಧಾನದಿಂದ ಕರ್ತನ ಆಶೀರ್ವಾದ ಹೊಂದಿಕೋಣ. ಕ್ರೂಜೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪ್ರೀತಿ ಮಾಡಿರುವಂಥ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯ ಕೃಪೆಯು, ತಂದೆಯ ದೇವರ ಶಾಂತಿ ಸಮಾಧಾನ, ಸಭೆಯಾಗಿ ಸೇರಿ ಬಂದಂಥ ನಮ್ಮೆಲ್ಲರೊಟ್ಟಿಗೆ ಧ್ವನಿವರ್ಧಕದ ಮೂಲಕವಾಗಿ ವಾಕ್ಯ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರೊಟ್ಟಿಗೆ ಸದಾಕಾಲವೂ ನೆಲೆಯಾಗಿರಲಿ. ಆಮೇಲೆ ಮಾಡಿ